ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಏನಾದರೂ ಚೇಂಜಸ್ ಆಗ್ತಾವ ಅಂತ? ಚೇಂಜಸ್ ಮಾಡೋಂಥ ಶಕ್ತಿ ನಮ್ಮ ಕಡೆ ಎಲ್ಲ ಅದು ಪಕ್ಷ ಇದೆ. ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮಗೆ ದೊಡ್ಡವ್ರು ಭಾಳಷ್ಟು ಇದ್ದಾರೆ. ಸುರ್ಜೇವಾಲ ಅವ್ರ ವಿಚಾರದಲ್ಲಿ ಒಂದಷ್ಟು ಸಚಿವರು ಒಂದಷ್ಟು ಶಾಸಕರು ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿದ್ರು. ಅದನ್ನು ನೀವು ಯಾರು ಕೊಟ್ಟಾರೋ ಅವ್ರನ್ನ ಕೇಳಿದ್ರೆ ಒಳ್ಳೆಯದು. ನಾವು ಕೊಟ್ಟಿಲ್ಲ ಅವ್ರಿಗೆ. ನಾವು ಅವ್ರ ಪರವಾಗಿ ಒಳ್ಳೆಯ ಸಂಬಂಧ ಇದೆ ನಮಗೆ. ಅವ್ರಿಗೆ ಸುರ್ಜೇವಾಲ ಜೊತೆ ನಮ್ಮ ಒಳ್ಳೆಯ ಸಂಬಂಧ ಇದೆ, ಒಳ್ಳೆಯ ರಿಲೇಷನ್ ಇದೆ. ಯಾರು ಕೊಟ್ಟಾರೋ ಅವ್ರನ್ನ ಕೇಳಿದ್ರೆ ಒಳ್ಳೆಯದ್ರು. ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ದೂರ ಅಡ್ಡಾಡ್ತಾ ಇದ್ದಾರೆ. ಖಾಲಿ ಅದರ ನಾವೇನ ಇಲ್ಲಿದೆ. ನಿನ್ನೆ ನಮ್ಮದು ಸತೀಶ್ ಶುಗ ಸವಾಡ್ ಇದೆ. ರಾತ್ರಿ 12ವರೆಗೆ ಇದ್ದೀವಿ ಅಲ್ಲಿ. ಮೊನ್ನೆ ಬೈಲೊಂಗಲ್ಲಿ ರಾತ್ರಿ 8 ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ದೀವಿ. ಮೊನ್ನೆ ಕಾಗವಾಡಕ್ಕೆ ಹೋಗಿದ್ವಿ. ಅದು ನಡೀತದೆ, ಇದನ್ನು ಮಾಡಬೇಕಾಗತ್ತೆ. ಒಂದೇ ಕಡೆ ಮಾಡಲಿಕ್ಕಾಗೋಲ್ಲ. ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅಧ್ಯಕ್ಷ ಇದ್ದಾರೆ, ಅವ್ರ ಜೊತೆ ಭಾಳಷ್ಟು ಟೀಮ್ಗಳಿದ್ದಾವೆ. ನಮಗೇನು ಜವಾಬ್ದಾರಿ ವಹಿಸಿದ್ರೆ ಆ ಕೆಲಸ ನಾವು ಮಾಡ್ತಾಯಿದ್ವಿ. ಬೇರೆ ಮಾಡಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರೆಲ್ಲ ಮಾಡ್ತಿದ್ದಾರೆ. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಸರ್, ಯತ್ನಾಳ್ ಅವರು ಈ ಥರ ಬಿಜೆಪಿ ಕಾಂಗ್ರೆಸ್ಸಿಂದ ಬಿಜೆಪಿಗೆ 60 ಮಂದಿ ಶಾಸಕರು ಬರ್ತಾರೆ. ಯಾರು ಹೋಗಲ್ಲ. ಆ ಕಡೆ ಅವ್ರಿಗೆ ಈ ಕಡೆ ಹೋಗಲ್ಲ, ಆ ಕಡೆ ಅವ್ರಿಗೆ ಈ ಕಡೆ ಯಾರು ಬರೋಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.